ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋ ಬಂದುಬಿಟ್ಟು ಭೋಗಿ ಹಬ್ಬ, ಸುಗ್ಗಿ ಹಬ್ಬ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಂಕ್ರಾಂತಿ ಹಬ್ಬ ಅಂತಲೇ ಹೇಳ್ಬೋದು. ವರ್ಷದ ಮೊದಲನೆಯ ಹಬ್ಬ ಇದು ಸಂಕ್ರಾಂತಿ ಹಬ್ಬ. ಸೊ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೊಳ್ಳೆ ಮಾತಾಡೋಣ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಈ ಒಂದು ಎಳ್ಳು ಬೆಲ್ಲ ಭೋಗಿ ಹಬ್ಬದ ದಿನ. ಸೊ ಅದೆಲ್ಲ ನಿಮಗೆ ತೋರಿಸಿದ್ದು ನಾವು ಸ್ವಾಮಿಗಳಾಗಿರೋದ್ರಿಂದ ಈ ಸುಗ್ಗಿ ಹಬ್ಬವನ್ನೇ ದಾನ ಮಾಡುವ ಮುಖಾಂತರ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಮುಖ್ಯವಾಗಿ. ಸೊ ಹಾಗಾಗಿ ನಮಗೆ ದಾನವಾಗಿ ಕೊಟ್ಟಿದ್ದರು ಒಬ್ಬರು, ಹಾಗಾಗಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು. ಇಲ್ಲಿ ನಮ್ಮ ಸಮ್ಮು ಮತ್ತು ಸಾತು ಇಬ್ಬರು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಿಂತಿದ್ದಾರೆ ದೇವಸ್ಥಾನಕ್ಕೆ ಹೊರಡೋದಕ್ಕೆ ಅಂತ ಹೇಳ್ಬಿಟ್ಟು. ಅವರು ಎಲ್ಲ ಬೆಳಗ್ಗೆ ಪೂಜೆ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದಾರೆ. ಸೊ ನಮ್ಮ ರಂಗೋಲಿ ಹೇಗಿದೆ ಅಂತ ನೋಡಿ. ಈ ಬಾಗಿಲು ಮುಂದೆ ಪುಟ್ಟದಾಗಿ ಈ ರೀತಿ ರಂಗೋಲಿಯನ್ನು ಹಾಕ್ಕೊಂಡಿದ್ದೆ, ಅಂಗಳಲ್ಲಿ ಅದು ಸ್ವಲ್ಪ ದೊಡ್ಡದಾಗಿಯೇ ಹಾಕ್ಕೊಂಡಿದ್ದೆ. ಸೊ ಇದಾಗಿತ್ತು ಇವತ್ತಿನ ಪುಟ್ಟ ರಂಗೋಲಿ, ತುಂಬ ಅವಸರವಾಗಿ ಆಯಿತು. ಅದಾಗಿದ್ದ ನಂತರ ನಮ್ಮ ಸಮ್ಮೂರಾಣಿಗೆ ಇವತ್ತು ಹಣ್ಣು ಏರಿಬೇಕಲ್ವ, ಫಲ ಎರಿಯೋದು ಅಂತ ಹೇಳ್ತೀವಿ. ಸೊ ಹಾಗಾಗಿ ಅವಳಿಗೆ ಜಡೆ ಎಲ್ಲ ಹಾಕಬೇಕು ಅಂತ ಹೇಳಿದೆ. ಈಗಲೇ ಹಾಕು ಅಂತ ಹೇಳಿದ್ಲು, ಅದಕ್ಕೆ ಬೆಳಗ್ಗೆನೇ ಹಾಕಿ ನಿಲ್ಲಿಸಿದ್ದೆ. ಹೇಗೆ ಕಾಣಿಸ್ತಿದ್ದಾಳೆ ನೋಡಿ. ಸೊ ಅದಾಗಿದ್ದ ನಂತರ ಇವತ್ತು ರಜೆ ಅಂತ ಹೇಳಿದ ಕೂಡಲೇ, ರಜೆನಲ್ಲಿ ಅವರು ಮನೆಯಲ್ಲಿ ಇರೋದು ತುಂಬಾ ರೇರು. ಸೊ ಹಾಗಾಗಿ ಇದು ಹಬ್ಬ ಇದೆ ಏನಿದೆ ಅಂದರೂ ಕೇಳೋದಿಲ್ಲ, ಅವ್ರ ಅಜ್ಜಿ ಮನೆಗೆ ಹೋಗಬೇಕು. ಸೊ ಹಾಗಾಗಿ ಅಜ್ಜಿ ಮನೆಗೆ ಅವರು ಕೂಡ ಹೊರಟಾಯಿತು. ಅವ್ರು ಹೋಗಿದ ನಂತರ ಮನೆಯನ್ನು ಒಂದು ಸ್ವಲ್ಪ ಅಚ್ಚುಕಟ್ಟಾಗಿ ನೀಟಾಗಿ ಇಟ್ಕೋಬೇಕಂತ ಇಟ್ಕೊಂಡಿದ್ದೀವಿ. ಯಾಕಂದರೆ ಇವತ್ತು ಹಬ್ಬ ಇರೋದ್ರಿಂದ ಅವರು ಇವರು ಬರೋದು ಹೋಗೋದು ಸಹಜ ಇರುತ್ತೆ. ಮನೆಯೆಲ್ಲ ಇಷ್ಟೊತ್ತು ಹರಡಿಬಿಟ್ಟಿದ್ರು, ಎಲ್ಲದೂ ನೀಟಾಗಿ ಮಾಡಿಕೊಂಡು ಇವಾಗ ನಾವು ನಮ್ಮ ಕೆಲಸವನ್ನು ಶುರು ಮಾಡ್ಕೊಂಡಿದ್ದೀವಿ ನೋಡಿ. ಏನು ಮಾಡಾಕತ್ತೀರಮ್ಮ? ಹಬ್ಬದ ಸ್ಪೆಷಲ್ ಇವೇನು? ಕಬ್ಬು, ನಮ್ಮ ತೋಟದ ಕಬ್ಬುಗಳು, ನಮ್ಮ ತೋಟದ ಬಾಳೆ ಎಲೆ. ಏನು ಬರ್ತಾ? ನಮ್ಮ ಕಡೆಗೆ ಏನಂತ ಅದನ್ನು ಬರ್ತಾ ಅಂತಾರೆ. ಎಲ್ಲ ವೆಜಿಟೇಬಲ್ಸ್ ರೆಡಿ ಇದೆ. ಬರ್ತಾ ರೆಡಿ ಆಗ್ತಾ ಇದೆ. ಬರ್ತಾ ರೆಡಿ ಆಗ್ತಾ ಇವಿ. ಹೋಳಿಗೆ ನಿನ್ನೆ ನೈಟನೇ ರೆಡಿ ಮಾಡೀವಿ ಸ್ವಲ್ಪ, ಮತ್ತು ಇನ್ನೂ ಸ್ವಲ್ಪ ಇವಾಗ ಮಾಡಬೇಕು ಅಲ್ಲಮ್ಮ. ನಮ್ಮ ಸಮ್ಮ ಇದ್ಲಂದ್ರೆ ಇಷ್ಟೊತ್ತಿಗೆ ಇಟ್ಟು ತಗೊಂಡೋಗ್ಬಿಟ್ಟವನು. ಹೋಳಿಗೆ ಮಾಡಕ್ಕೆ ಎಲ್ಲಿಗೆ ಹೋಗಿಬಿಟ್ಲು? ಅಜ್ಜಿ ಮನೆಗೆ ಹೋಗಿ ಅಲ್ಲೊಂದಿಷ್ಟು ಇಟ್ಟು ತಗೊಂತಾಳೆ. ಈಗ ಬಿಡ್ತಾಳ, ಇನ್ನು ನಾನೇನು ಕೊಡಲ್ಲ. ಅಲ್ಲಿ ಅಜ್ಜಿ ಕೈಯಾಗ ಬೇಸ್ ದಿನ ಇಟ್ಕೊಂಡು ಹೋಗ್ತಾಳೆ. ನಿಮ್ಮ ತಾತು ಸಮಯವರಿದ್ದು ಎಷ್ಟೊತ್ತಿಗೆ ಅವರೇ ಪ್ಯಾಕ್ ಓಪನ್ ಮಾಡಿಬಿಡೋದು ಅದಿಲ್ಲ. ಪಾಪ ಈ ಡೆಲಿವರಿ ಬಾಯ್ಸ್ಗೆ ಏನು ಹಬ್ಬ ಇಲ್ಲ ಏನಿಲ್ಲ ಪಾಪ. ಹಬ್ಬದ ದಿನ ಮಕರ ಸಂಕ್ರಾಂತಿ ಮನೆಯಲ್ಲಿ ಎಲ್ಲರೂ ಹೋಳ್ಗೆ ರೊಟ್ಟಿ ಪಲ್ಯ ಮಾಡಿ ಬೇರೆ ಕಡೆ ಎಲ್ಲ ಊಟ ಮಾಡಕ್ಕೆ ಹೋಗ್ತಾರ. ಇದು ನಿನ್ನೆ ಬಂದಿರೋದು ಸಾತಂದು, ಆಲ್ರೆಡಿ ಒನ್ ಡೇ ಆಗೈತೆ ಬಂದು. ಇದು ನಮ್ಮ ಸಮ್ಮಗೋಸ್ಕರ, ಸಾತುಗ ಸಮ್ಮಗ ಎರಡು ಸೇಮ್ ಮ್ಯಾಚಿಂಗ್ ಮ್ಯಾಚ್ ಇರಲಿ ಅಂತೇಳಿ ಇದನ್ನು ಆರ್ಡರ್ ಮಾಡಿ ಆಗೋದು. ಸೂಪರ್ ಆಗಿದೆ. ಅದು ಇದು ನಮ್ಮ ಸಮ್ಮುರಾಣಿ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿರೋದು. ನೋ ವರ್ತ್, ಸೂಪರ್ ಕ್ವಾಲಿಟಿ. ನಮ್ಮ ಸಮ್ಮ ಜಾಕೆಟ್ ಅಂದರೆ ಇಷ್ಟ. ಜಾಕೆಟ್ ಬೇಕು. ಹಿಂದೆ ಈ ಥರ ಟೋಪ್ ಇರ್ಬೇಕು. ಮತ್ತೆ ಆಕಿಗೆ ಈ ಥರ ಟೋಪ್ ಇದ್ದಿದ್ದು ಭಾಳ ಇಷ್ಟ ಆಕಿಗೆ. ಇವಾಗ ಚಳಿಗಾಲ, ಚಳಿಗಾಲದಿಂದಲ್ಲಿ ಓಕೆ ಡನ್, ಸೂಪರ್. ಅದೊಂದು ಮತ್ತೆ ಇನ್ನೇನು ಬಂದಿದೆ ನೋಡೋಣ. ಪ್ಲೀಸ್ ಡು ನಾಟ್ ಆಕ್ಸೆಪ್ಟ್ ಟೆಂಪರ್ಡ್ ಪ್ಯಾಕೆಟ್. ಚೆನ್ನಾಗಿದಾವೆ, ಚೆನ್ನಾಗಿದಾವಮ್ಮ. ಮತ್ತೆ ಹುಡುಗಿಗೆ ಬೇಕಲ್ವಾ ಹಬ್ಬ ಮಾಡಲಿಕ್ಕೆ. ಬಟ್ಟೆ ನಿಮಗೆ ಗೊತ್ತಾಗಲ್ರಿ ಅದು. ಇದು ಬಂದ್ಬಿಟ್ಟು
ಏಜ್ ವೈಸ್ ಇರುತ್ತೆ. ಏಜ್ ನೋಡೋಣ ಯಾರ್ದು ಅಂತ. ಮೋಸ್ಟ್ಲಿ ನಮ್ಮ ಸಾತ್ವಿಕದಂತ ಕಾಣುತ್ತೆ. 5 or 6 years ನಮ್ಮ ಸಾತ್ವಿಕಂದಿದೆ. ಇದನ್ನು ನೋಡೋಣ ಯಾವ ಥರ ಇದೆ. ಸೂಪರ್ ಕ್ವಾಲಿಟಿ. ಕ್ವಾಲಿಟಿ ಚೆನ್ನಾಗಿದೆ. ಥ್ಯಾಂಕ್ ಯು ಫ್ಲಿಪ್ಕಾರ್ಟ್. ಇದು ಟೀ ಶರ್ಟು, ಅದ್ರ ಜೊತೆಗೆ ಪ್ಯಾಂಟ್. ನಮ್ಮ ಸಾತ್ವಿಕ್ ಮಹಾರಾಜ್ಗೆ ಭಾಳಷ್ಟು ಇದ್ದಿದ್ದಿಲ್ಲ, ಬರೀ ಸಮೂಹ ತಗೊಳೋದಾಗಿದೆ. ಮೊನ್ನೆ ಸ್ಲಿಪ್ಪರ್ ತರಕ್ಕೆ ಹೋಗಿನಿ, ಸಮೂಹ ಸಿಕ್ಕು, ನಮ್ಮ ಸಾತ್ವಿಕ್ ಸಿಗಲಿಲ್ಲ. ಇನ್ನು ಸ್ಲಿಪ್ಪರ್ ಒಂದು ಪೆಂಡಿಂಗ್ ಅದು. ಆದರೂ ಹುಡುಗಿಯರು ಜಾಸ್ತಿ ಸಿಗ್ತಾವೆ ಐಟಮ್ಸ್. ಏನೇ ಆಗಲಿ ಬಟ್ಟೆ ತಗೋ, ಏನಾದರೂ ವೆರೈಟಿ ಮತ್ತು ಹುಡುಗಿಯರು. ಗಂಡು ಹುಡುಗರು ಏನಿರಲ್ಲ, ಒಂದು ಟೀ ಶರ್ಟು ಪ್ಯಾಂಟು ವೆರೈಟಿನೇ ಇರೋದಲ್ಲ. ಇರಲಿ ಹೊರಗಿದ್ದೆಲ್ಲ ನಾವು ಹುಡ್ಕೋಬೇಕು. ನಾನು ಬಂದಿದ್ದು ತೋರಿಸ್ತಿದ್ದೆ, ಇದ್ದರಲ್ಲೇ ಚೆನ್ನಾಗಿರೋದು ಹುಡ್ಕೋಬೇಕು. ನೆಕ್ಸ್ಟ್ ಯಾವುದಿದು ಎಲ್ಲ ಫ್ಲಿಪ್ಕಾರ್ಟಲ್ಲಿ 3 or 4 years ನಮ್ಮ ಸಮೂರಾಣಿ ಇದೆ. ನಮ್ಮ ಸಮೂರಾಣಿ ಏನು ಕಮ್ಮಿ ಇಲ್ಲ. ನಮ್ಮ ಸಾತಿಗೆ ಅಂತಂದಿಟ್ಟು ಸಮೂಹ ತರಬೇಕು, ಬಟ್ ಸಮೂಹ ತಗೊಳ್ಳೋದ್ರೆ ಸಾತು ಸಿಗೋದಿಲ್ಲ. ಅದೇ ಬೇಜಾರು. ಮೊನ್ನೆ ಸಮೂಹ ಚಪ್ಪಲ್ ಕೊಡ್ತೀವಿ, ನಮ್ಮ ಸಾತು ಸಿಗಲ್ಲ. ಬೇಜಾರಲ್ಲಿ ಬಂದ ಪಾಪ ಒಂದಿನ ಇದೆ ಸ್ಲಿಪ್ಪರ್ ತಗೊಳ್ಳೋದು ಪೆಂಡಿಂಗ್ ಇದೆ. ಈ ಸಲ ಫುಲ್ಟು ಜಾಸ್ತಿ ಆರ್ಡರ್ ಮಾಡಿಬಿಟ್ಟು ಸಮೂರಾಣಿ. ನಮ್ಮ ಸಮೂರಾಣಿಗೆ ಆಗುತ್ತೋ ಇಲ್ಲ ಡೌಟು. ನಮ್ಮ ಸಾಧುಗೆ ಆಗುತ್ತೆ. ಯಾರಿಗಾಗುತ್ತೆ ಅವ್ರಿಗೆ ಹಾಕಿಬಿಡೋ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರಿಗೂ ಮೋಸ್ಟ್ಲಿ ಇದು ನಮ್ಮ ಸಾತುಗೆ ಆಗ್ಬೋದು ಸೈಜು. ಅವರ ಈಗ ಬಂದರೆ ಅದು ಇದು ಸಮೂಹ ಇದು ಸಾತುದು ಅಂತ ಅವ್ರಿಗೆ ಅಡ್ವಾನ್ಸ್ ಹೇಳ್ಬಾರ್ದು. ಅದನ್ನು ಸುಮ್ಮನೆ ಹಾಕ್ಬೇಕು. ಅವ್ರಿಗೆ ಆಗಲ್ಲ ಇದಲ್ಲ, ಇದು ಹಣ್ಣೊಂದು ಅಂತ ಹೇಳ್ಬೇಕು. ಸಮೂಹ ಸುಮ್ಮನೆ ಅಂತೇಳಿ, ಇಲ್ಲ ಅಂದರೆ ಸಮೂಹ ಅಂದ್ರೆ ನಮ್ದು ಯಾಕೆ ಕೊಟ್ಟು ಅಂತ ಜಗಳ ಆಡ್ತಾಳೆ. ಅದಕ್ಕೆ ಭಾರಿ ಡೇಂಜರ್ ಇದ್ದಾಳೆ ಒಂದು ಸಮೂಹ, ಭಾರಿ ಹಠ ಮಾರಿದ್ದಾಳೆ ಮತ್ತೆ. ಓಕೆ, ಇದು ನಮ್ಮ ಸಮೂರಾಣಿ. ನೆಕ್ಸ್ಟ್ ಇದು ಯಾರು ಅಮ್ಮ ಹಾಕಿಳ ಅನ್ಸುತ್ತಾ, ನಾನಂತೂ ಹಾಕಿಲ್ಲ. ಫ್ಲಿಪ್ಕಾರ್ಟು ಕ್ಯಾಶ್ ಆ್ಯಂಡ್ ಡೆಲಿವರಿ ಕೊಟ್ಟಿತ್ತು. ಬೇಬಿ ಬಾಯ್ಸ್ ಕಾಟನ್ ಬ್ಲೈಂಡ್ ಕುರ್ತಾ ಎಲ್ಲ 3 ನಾನು ಹಾಕಿದ್ದೆ. ಅದೇ ಕುರ್ತಾ ನಿನ್ನ ಅವ್ರ ಅಮ್ಮನ ಅದ್ರ ಮೇಲೆ ಬಂದಿತ್ತು ಮೊಬೈಲ್ಸು. ನೋಡೋಣ ಏನಾಯ್ತಲ್ಲ, ಯಾವ ಥರ ಐತೆ. ಅದು ನಮ್ಮ ಚಾಯ್ಸು. ಅಮ್ಮನ ಚಾಯ್ಸ್ ಹೆಂಗೈತೆ ನೋಡೋಣ. ಏನಂತಾರೆ ಅದಕ್ಕೆ ಹಾಕಿದ್ದು ಟೇಸ್ಟ್ ಅಮ್ಮನ ಟೇಸ್ಟ್ ಹೆಂಗೈತೆ, ಅದು ನಮ್ಮ ಟೇಸ್ಟ್ ಹಂಗೆ. ಇದು ಅವ್ರ ಅಮ್ಮನ ಟೇಸ್ಟ್ ಹೆಂಗೈತೆ ನೋಡೋಣ. ಕಾಟನ್ ಕುರ್ತಾ ಇದೆ, ಪರವಾಗಿಲ್ಲ. ಅಂದರೆ ನಮ್ಮ ಸಾತು ಇದ್ರ ತಕ್ಕಂಗೆ ದಪ್ಪ ಆಗಬೇಕು ಅಂತ ಚೆನ್ನಾಗಿದೆ. ಇದ್ರ ಜೊತೆಗೆ ಪೈಜಾ ವೈಟ್ ಆ್ಯಂಡ್ ವೈಟ್ ಎರಡಾದವು. ಚೆನ್ನಾಗಿದೆ ಕಾಟನ್ ಕುರ್ತಾ. ಬಟ್ ಇದನ್ನು ಜಾಸ್ತಿ ಸೋಪಾಗಿ ತೊಳಿಬಾರ್ದು ಅನಿಸುತ್ತೆ. ಸುಮ್ಮನೆ ನೆನೆ ಹಾಕ್ಬಿಟ್ಟು ಇದು ಮಾಡಬೇಕು, ಜಾಸ್ತಿ ವಾಶ್ ಮಾಡಬಾರ್ದು. ಕಾಟನ್ ಇದೆ. ಕಾಟನ್ ಇದೆ. ಇದು ಅವರ ಅಮ್ಮ ತರಿಸಿರೋದು ಸಾಕು. ನನ್ನ ಟೇಸ್ಟ್ ಚೆನ್ನಾಗಿದೆನಾ ಅವ್ರ ಟೇಸ್ಟ್ ಚೆನ್ನಾಗಿದೆನಾ? ಎಲ್ಲ ನಾರ್ಮಲ್ ಬಟ್ಟೆಗಳು ಟೇಸ್ಟೇ ಚೆನ್ನಾಗಿದೆ ಅನಿಸುತ್ತೆ. ಹಾಂ, ನನ್ನ ಟೇಸ್ಟೇ ಚೆನ್ನಾಗಿದೆ. ಕಮೆಂಟ್ ಮಾಡಿ ತಿಳಿಸ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ.
ನೋಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ ತಿಳಿಸಿ ನೀವು ಎಲ್ಲದು. ಅವರು ಡೈಲಿ ವೇರ್ಗೋಸ್ಕರ ಆ ಥರ ಹಾಕಿದ್ದಾರೆ. ನಾನು ಡೈಲಿ ವೇರ್ ಅಲ್ಲ, ಜಸ್ಟ್ ಅಕೇಶ್ನಲಿ ಏನಾದರೂ ಇವೆಂಟ್ಗೆ ಸೆಟ್ ಆಗೋ ಥರ ಅನ್ನೋ ಥರ ಹಾಕಿದ್ದೆ, ಸಿಂಪಲ್ಲಾಗಿ ಇರೋದು ಅಂತ. ಓಕೆ, ನೆಕ್ಸ್ಟ್ ಏನು ಮಾಡೋದು ನೋಡೋಣ. ಇವತ್ತಿನ ದಿನ ಏನು ಹೋಗುತ್ತೆ, ಬಂದಮೇಲೆ ಯಾರ್ಯಾರು ಯಾವ್ದಾವ್ದು ಇಷ್ಟಪಡ್ತಾರೆ. ಸಮೂದಂತ ಯಾವ್ದು ತೋರಿಸ್ರಿ. ಇದೆ ಸಮೂದ, ಆಲ್ರೆಡಿ ಸ್ವಲ್ಪ ಹಾಕೊಂಡ್ಬಿಟ್ಟಣ. ಇದೆ ಸಮೂದ, ಇದು ಈಗ ಬಂದಮೇಲೆ ಸಮೂದ ಹಾಕ್ಬಿಡೋದು ಜಾಕೆಟ್. ಇವತ್ತಕ್ಕೆ ಜಡೆ ಹಾಕ್ಕೊಂಡು, ಜುಟ್ಟು ಹಾಕ್ಕೊಂಡು, ಲಂಗ ಬ್ಲೌಸ್ ಹಾಕ್ಕೊಂಡು, ಸೀರೆ ಉಟ್ಕೊಂಡು. ರೋಬೋಬಾಯ್ ಅಂತ ಸರ್, ರೋಬೋಬಾಯ್ ಕಲರ್ ಚೆನ್ನಾಗಿದೆ. ಓಕೆ, ಮತ್ತೆ ಬೇರೆ ಬೇರೆ ತೋರಿಸ್ರಿ, ನಾನು ನೋಡಿಲ್ಲ ಯಾವ್ಯಾವಿದಾವೆ. ಅದು ಏನು, ಅದು ಸ್ವಲ್ಪನಾರ ಚೆನ್ನಾಗೈತೆ. ಇದೆ ಒಂದು ಟಿ ಶರ್ಟ್, ಇದು ಒಂದು ಕೂರುತ್ತಾ. ಓಕೆ, ಸೊ ಈ ಕಡೆ ಹಾಗೆ ನಾನು ಹಬ್ಬದ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೇವರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾವು ಇದನ್ನೇ ಹೋಳಿಗೆ ಮತ್ತು ಸಜ್ಜಿ ರೊಟ್ಟೆ ಹಾಗೆ ಭರ್ತಾ ಅಂತ ಮಾಡ್ತೀವಿ. ಸೊ ಭರ್ತಾ ರೆಸಿಪಿ ಸಂಕ್ರಾಂತಿ ಸ್ಪೆಷಲ್ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಮಾಡೋದೇ ಮೇನು ಭರ್ತಾ ಅಂತ ಹೇಳ್ಬಿಟ್ಟು. ಸೊ ಅದರ ರೆಸಿಪಿಯನ್ನು ನಾನು ಆಗಲೇ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ವೀಡಿಯೋನಲ್ಲಿ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಹೇಗೆ ಮಾಡಿದೆ ಅಂತೇಳ್ಬಿಟ್ಟು. ಅದಕ್ಕೋಸ್ಕರ ಇಲ್ಲಿ ಅದನ್ನು ನಾನು ಶೇರ್ ಮಾಡ್ಕೊಂಡಿಲ್ಲ, ಬಟ್ ಅದು ಬಿಫೋರ್ ಎಲ್ಲ ರೆಡಿ ಮಾಡಿಕೊಂಡು ಅದಾಗಿದ್ದ ನಂತರ ಇಲ್ಲಿ ಸ್ವಲ್ಪ ಹೋಳಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ದೇವ್ರ ನೈವೇದ್ಯಕ್ಕೆ. ಮೊದಲೇ ನಮಗೆ ಎಲ್ಲ ಮನೆಯಲ್ಲಿ ಊಟ ಮಾಡಲಿಕ್ಕೆ ಅಂತೇಳ್ಬಿಟ್ಟು ನಿನ್ನೆ ರಾತ್ರಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಈಗ ಮಡಿ ಸ್ನಾನ ಮಾಡಿಕೊಂಡು ಅದಾಗಿದ್ದ ನಂತರ ಮಡಿಯಿಂದನೇ ಕೆಲವೊಂದಿಷ್ಟು ಅಡುಗೆಯನ್ನು ಮಾಡ್ಕೊಳ್ತೀವಿ ನೈವೇದ್ಯಕ್ಕೆ. ಅದೆಲ್ಲ ಮಾಡಿ ನೈವೇದ್ಯ ದೇವರಿಗೆ ಎಡೆಯನ್ನು ಮಾಡಿ ಅದಾಗಿದ್ದ ನಂತರ ನಾವೆಲ್ಲ ಊಟ ಮಾಡ್ತಾಯಿದ್ವಿ. ನೋಡಿ, ಇವಾಗ ನಮ್ಮ ಪಕ್ಕದ ಮನೆಯವ್ರಿಗೆ ನಾವು ಕೊಡೋದು, ಅವರು ನಮಗೆ ಕೊಡೋದು, ಈ ರೀತಿಯಾಗಿ ಮಾಡ್ಕೊಳ್ತೀವಿ. ಇದು ಅವ್ರ ಪ್ಲೇಟ್. ನಾನು ಕೂಡ ನಾವು ಭರ್ತಾ ಅಷ್ಟೇ ಮಾಡಿದ್ದೆ, ಅದ್ರ ಜೊತೆ ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ತೊಗೊಂಡಿರ್ತೀವಲ್ವ, ಅದನ್ನು ಕೊಡ್ತೀವಿ. ಅವರು ಭರ್ತಾ ಜೊತೆ ಒಂದಿಷ್ಟು ಬೇರೆ ಬೇರೆ ವೆರೈಟೀಸ್ ಪಲ್ಯ ಎಲ್ಲ ಮಾಡಿದ್ದಾರೆ. ಕೆಲವೊಂದು ಗೆಜ್ಜರಿ ಮಾಡಿದ್ದಾರೆ, ಕೆಲವೊಂದು ಕುಂಬಳಕಾಯಿ ಪಲ್ಯ ಮಾಡಿದ್ದಾರೆ, ಹಾಗೆ ಎಣ್ಣೆಗಾಯಿ ಪಲ್ಯ ಮಾಡಿದ್ದಾರೆ, ಒಂದು ದಾಲ್ ಮಾಡಿದ್ದಾರೆ, ಮತ್ತು ಅವರು ಭರ್ತಾ ಕೂಡ ಮಾಡಿದ್ದಾರೆ. ಇಷ್ಟು ಐಟಮ್ನ ಅವರು ಮಾಡಿದ್ದಾರೆ. ಅದ್ರ ಜೊತೆ ಚಿತ್ರಾನ್ನ ಮಾಡಿದ್ದಾರೆ. ಬಟ್ ನಾನು ಚಿತ್ರಾನ್ನ ಮಾಡಲಿಲ್ಲ ಇವತ್ತು. ಯಾಕೋ ನಮ್ಮ ಮನೆಯವರು ಗೀ ರೈಸ್ ಇಷ್ಟಪಟ್ಟರು, ಅದಕ್ಕೋಸ್ಕರ ಗೀ ರೈಸ್ ಮಾಡಿದೆ. ಅವರೆಲ್ಲ ಊಟ ಮಾಡಿಕೊಂಡ್ರು. ಇವಾಗ ನಾನು ಎಲ್ರಿಗೂ ಆ ಕಡೆ ಈ ಕಡೆ ಎಲ್ರಿಗೂ ಪ್ಲೇಟ್ ಕೊಡೋದಿತ್ತು, ಕೊಟ್ಬಿಟ್ಟು ಅದಾಗಿದ್ದ ನಂತರ ನಾನು ಊಟಕ್ಕೆ ಕೂತಿದ್ದೀನಿ. ಬೇರೆಯವ್ರು ಕೊಟ್ಟಿರೋ ಪ್ಲೇಟಲ್ಲಿರೋದು ನಾನು ಏನು ಇಷ್ಟ ಆಯಿತು ಅದನ್ನೆಲ್ಲ ನಾನು ಹಚ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ಇವಾಗ ನಮ್ಮದು ಭರ್ತಾ ನಾನು ಮಾಡಿರೋದು ಕೂಡ ಅದನ್ನು ಹಚ್ಕೊಂಡಿದ್ದೀನಿ. ಈ ಕಡೆ ಅವ್ರು ಕೊಟ್ಟಿರೋಂಥ ಬದನೆಕಾಯಿ ಪಲ್ಯ, ಎಣ್ಣೆಗಾಯಿ ಪಲ್ಯ, ಅದು ಸಜ್ಜಿ ರೊಟ್ಟಿ, ಹಾಗೆ ಅವ್ರದ್ದು ಸ್ವಲ್ಪ ಭರ್ತಾ. ಅಮ್ಮ ಕೂಡ ರೊಟ್ಟಿ ಮತ್ತು ಭರ್ತಾ ಕೊಟ್ಟು ಕಳಿಸಿದ್ರು ಆ ಕಡೆ ಮನೆಯಿಂದ, ಅದನ್ನು ಊಟ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಆಗಿದ ನಂತರ ನಮ್ಮ ಸಮನ್ವಿಗೆ ಸಂಜೆ ಹೊತ್ತು ಜಡೆ ಹಾಕಿಬಿಟ್ಟು ಅವಳಿಗೆ ಮತ್ತು ಸಾತುಗೆ ಹಣ್ಣೆರಿಬೇಕು. ಅದಕ್ಕೋಸ್ಕರ ಅವಳನ್ನು ರೆಡಿ ಮಾಡ್ತಾಯಿದ್ದೀನಿ. ನಾವೆಲ್ಲ ರೆಡಿ ಆದರೂ ಕೂಡ ಅವಳು ಮಾತ್ರ ರೆಡಿನೇ ಆಗಲಿಲ್ಲ. ಎಷ್ಟೊತ್ತಿನವರೆಗೂ ಕಾಡಿಸಿದ್ಲು ಅವಳು. ಬೆಳಗ್ಗೆಯಿಂದ ಹಾಕ್ಕೊಳ್ತೀನಿ, ಜಡೆ ಹಾಕ್ಕೊಳ್ತೀನಿ, ಸೀರೆ ಉಟ್ಕೊಳ್ತೀನಿ, ಲಂಗ ಬ್ಲೌಸ್ ಉಟ್ಕೊಳ್ತೀನಿ ಅಂತೆಲ್ಲ ಹೇಳಿ ಇವಾಗ ಮಾತ್ರ ತುಂಬ ಹಠ ಮಾಡ್ತಾಯಿದ್ಲು. ಸರಿಯಾಗಿ ರೆಡಿನೇ ಆಗ್ತಾ ಇರಲಿಲ್ಲ. ಸೊ ಹೇಗೋ ಏನೋ ನೆಪ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ ನೋಡಿ. ಸಾತುಗೆ ಬೆಳಗ್ಗೆ ನಾನು ಹಾಕಿರೋ ಕುರ್ತಾ ಸೆಟ್ಟನ್ನೇ ಹಾಕಿದೆ. ಇವಳಿಗೆ ಮಾತ್ರ ಇಷ್ಟೊತ್ತಿನವರೆಗೂ ಕಾಡಿಸಿ ಇವಾಗ ರೆಡಿ ಆದಳು ಫೈನಲ್ ಆಗಿ. ಅದಾಗಿದ್ದ ನಂತರ ಕೆಲವೊಂದಿಷ್ಟು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ, ಅಪ್ಪ ಮಕ್ಕಳು ನಾವು ಎಲ್ಲ ಸೇರಿಬಿಟ್ಟು. ಇವಾಗ ಅವರಿಬ್ಬರಿಗೂ ಹೊಸಲು ಮೇಲೆ ಕೂಡಿಸ್ಬಿಟ್ಟು ಹಣ್ಣು ಎರಿತಾ ಇದ್ದೀವಿ. ಹಣ್ಣು ಎರಿಯುವಾಗ ಹೇಗೆ ಕೂತಿದ್ದಾಳೆ ನೋಡಿ, ಸ್ವಲ್ಪನೂ ಸುಮ್ಮನೆ ಇರೋದೇ ಇಲ್ಲ. ತುಂಬ ಕಿಡಿಗೇಡಿ ಅವಳು, ಒಂಥರ ಫುಲ್ಲು ನಾಟಿ ಅಂದರೆ ನಾಟಿ ಆಗಿಬಿಟ್ಟಿದ್ದಾಳೆ. ಅವಳದ್ದು ಎಷ್ಟು ಹೇಳಿದರೂ ಸಾಕಾಗೋದೇ ಇಲ್ಲ. ಅಜ್ಜಿ ಮನೆಗೆ ಹೋದರೆ ಅಲ್ಲಿ ಕೂಡ ಅಷ್ಟೇ ಕಿತಾಪತಿ ಮಾಡ್ತಾಳಂತೆ. ಅವರಂತೂ ಫುಲ್ಲು ಅವಳು ಹೇಳಿದ್ದು ನಕ್ಕಿದ್ದು. ನಮಗೆ ಅದು ಕಾಮನ್ ಆಗಿದೆ. ಅವ್ರಿಗೆ ದಿನ ನೋಡಿ ನೆನೆಸ್ಕೊಂಡು ನಗ್ತಾ ಇರ್ತಾರೆ ಅವರು. ಸೊ ಆ ರೀತಿ ಇವತ್ತು ಈ ಥರ ಮಾಡಿದ್ಲು ಸಮ್ಮು, ಹಿಂಗೆಲ್ಲ ಮಾತಾಡಿದ್ಲು ಅಂತ ಅವರು ಫೋನ್ ಮಾಡಿ ಅದನ್ನೇ ಹೇಳ್ತಾ ಇರ್ತಾರೆ. ಸೊ ಅಷ್ಟು ಕಿಲಾಡಿ ಕಿತಾಪತಿ ಅನ್ನೋ ಥರ ಆಗಿದ್ದಾಳೆ ಅವಳು. ಹೇಗೆ ಕಾಣಿಸ್ತಿದ್ದಾಳೆ ನಮ್ಮ ಸಮನ್ವಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅವಳು ಮಾಡಿರೋ ರೀಲ್ಸ್ ವಿಡಿಯೋನಲ್ಲಿ ಕೆಲವೊಂದಿಷ್ಟನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನೋಡಿ. ಅದ್ರ ಜೊತೆ ಅವಳು ಹೇಗೆ ಕಾಣಿಸ್ತಾಳೆ, ಫೈನಲ್ ಲುಕ್ ಅವಳದು ಹೇಗಿದೆ, ಜಡೆ ಎಲ್ಲ ಹೇಗೆ ಹಾಕಿದೆ ಅಂತ ತೋರಿಸ್ತೀನಿ.
ಈ ರೀತಿ ನಾವು ಈ ಹಣ್ಣು ಎರಿಯೋದು ಅಂತಂದರೆ 5 ವರ್ಷದ ಮಕ್ಕಳಿಗೆಲ್ಲ ಕೂಡ ವರ್ಷ ಪೂರ್ತಿ ಮಕ್ಕಳಿಗೆ ದೃಷ್ಟಿ ತಾಕಬಾರ್ದು, ಏನು ದೃಷ್ಟಿ ಆಗಿರುತ್ತೆ ಆ ದೃಷ್ಟಿ ಎಲ್ಲ ಹೋಗುತ್ತೆ ಈ ಹಬ್ಬದ ದಿನ ಮಾಡೋದ್ರಿಂದ. ಹಾಗೆ ಮಕ್ಕಳಿಗೆ ಆಯಸ್ಸು, ಆರೋಗ್ಯ ಎಲ್ಲ ಸಿಗಲಿ ಅಂತ ಹೇಳಿಬಿಟ್ಟು ಈ ರೀತಿ ವಿಶೇಷವಾಗಿ ನಾವು ಹಣ್ಣು ಎರಿತೀವಿ ಅಂತ ಹೇಳ್ತೀವಿ. ಇದರಲ್ಲಿ ಮಂಡಕ್ಕಿ ಹಾಕಿರ್ತೀವಿ, ಜೊತೆಗೆ ಬಾರೆಹಣ್ಣು ಅಂತ ಬರುತ್ತಲ್ವ, ಆ ಬಾರೆಹಣ್ಣು, ಬೆಂಡು ಬೆತ್ತಾಸ್ ಅಂತ ಬರುತ್ತೆ ಸ್ವೀಟ್ ಥರ, ಅದನ್ನು ಹಾಕ್ತೀವಿ. ಜಾತ್ರೆನಲ್ಲಿ ಸಿಗುತ್ತಿರುತ್ತಲ್ವ ಅದು ಪಳಾರ ಅಂತ ಏನು ಕರಿತೀವಿ ಅದನ್ನು. ಅದ್ರ ಜೊತೆಗೆ ಕಬ್ಬನ್ನು ಹಾಕ್ತೀವಿ ಸಣ್ಣದಾಗಿ ಕಟ್ ಮಾಡಿ. ಸ್ವಲ್ಪ ಡ್ರೈ ಫ್ರೂಟ್ಸು ಅಂದರೆ ಗೋಡಂಬಿ, ದ್ರಾಕ್ಷಿ ಈ ರೀತಿ ಎಲ್ಲ ಹಾಕ್ತೀವಿ. ಜೊತೆಗೆ ಕಡಲೆಕಾಯಿ ಬರುತ್ತಲ್ವ ಗಿಡ, ಕಡಲೆಕಾಯಿ ಗಿಡದಲ್ಲಿ ಕಡಲೆ ಕಾಳುಗಳನ್ನು ಮಾತ್ರ ಬಿಡಿಸ್ಕೊಂಡು ಅದನ್ನು ಹಾಕ್ತೀವಿ. ಸೊ ಈ ರೀತಿ ಮತ್ತು ಕುಸುರೆಳ್ಳು ಅಂತ ಬರುತ್ತೆ ನಮ್ಮ ಕಡೆ. ಅಂದರೆ ಭತ್ತದ ಹರಳು ಥರ ಒಂಥರ ಹರಳು ಥರ ಇರುತ್ತೆ, ವೈಟ್ ಕಲರಲ್ಲಿ ಇರುತ್ತೆ, ಸ್ವೀಟಾಗಿ ಅದನ್ನು ಹಾಕ್ತೀವಿ. ಜೊತೆಗೆ ದ್ರಾಕ್ಷಿ ಹಣ್ಣನ್ನು ಹಾಕ್ತೀವಿ. ಈ ರೀತಿ ಏನೋ ಒಟ್ಟಿನಲ್ಲಿ ಹಣ್ಣಿನ ಪದಾರ್ಥಗಳು ಏನೆಲ್ಲ ಇರುತ್ತೆ ಅದೆಲ್ಲ ಕೂಡ ಹಾಕ್ಕೊಂಡು ಮಕ್ಕಳಿಗೆ ತಲೆ ಮೇಲೆ, ಅದ್ರ ಜೊತೆ ದುಡ್ಡನ್ನು ಕೂಡ ಹಾಕಿರ್ತೀವಿ, ನಾಣ್ಯಗಳನ್ನು ಕೂಡ ಹಾಕಿರ್ತೀವಿ. ಅದನ್ನು ಒಂದು ಪಾವಲ್ಲಿ ಅಥವಾ ಸೇರಲ್ಲಿ ಹಾಕಿಬಿಟ್ಟು ಮಕ್ಕಳಿಗೆ ತಲೆ ಮೇಲೆ ಹೇರಿಬೇಕು ಅಂತ ಹೇಳ್ತಾರೆ. ಸೊ ಆ ರೀತಿಯಾಗಿ ಪ್ರತಿ ವರ್ಷ ನಾವು ಹಾಕ್ಕೊಂಡು ಬಂದಿದ್ದೀವಿ. ಅವಳಿಗೆ ಗೊತ್ತಾಗ್ಬಿಟ್ಟಿದೆಯಲ್ಲ ಎರಿಯೋದು, ಹಾಗಾಗಿ ಕೈ ನೋಡಿ ಹೇಗೆ ಇಟ್ಕೊತಾ ಇದ್ದಾಳೆ ಅವಳು. ಸೊ ನಾನು ಹೀಗೆ ಇಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಹಾಕ್ಸ್ಕೊಳ್ತಾ ಇದ್ದಾಳೆ. ಫಸ್ಟ್ ಟೈಮ್ ಮಾಡಿದಾಗ ತುಂಬ ಚಿಕ್ಕವಳಿದ್ಲು. ಹೋದ ವರ್ಷ ಸ್ವಲ್ಪ ತಿಳಿತಾ ಇತ್ತು ಬುದ್ಧಿ, ಅದೆಲ್ಲ ಗೊತ್ತಾಗ್ಬಿಟ್ಟಿದೆ ಅವಳಿಗೆ, ನೆನಪಾಗಿದೆ ಅದು, ಅದಕ್ಕೆ ಆ ರೀತಿ ಹಿಡ್ಕೊತಿರ್ತಾಳೆ. ಸೊ ಈ ರೀತಿ ನಾವು ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಸಂಕ್ರಾಂತಿ ಹಬ್ಬ ಹೀಗಿರುತ್ತೆ ನೋಡಿ. ಬಟ್ ಏನು ಅಂದರೆ ಇವತ್ತಿನ ದಿನ ನಾವು ಎಲ್ಲಿಯಾದರೂ ಔಟ್ಸೈಡು ಹೋಗಿಬಿಟ್ಟು ಅಲ್ಲೇ ಸ್ನಾನ, ಎಳ್ಳು ನೀರು ಸ್ನಾನ ಮಾಡಿಕೊಂಡು ಹೊರಗಡೆ ಹೊಳೆನಲ್ಲಿ ಅಥವಾ ಯಾವುದಾದ್ರೂ ಹರಿಯೋ ನದಿನಲ್ಲಿ ಈ ರೀತಿ ನಾವು ಸ್ನಾನವನ್ನು ಮಾಡಿಕೊಂಡು ಅದಾಗಿದ್ದ ನಂತರ ನಾವು ಇಲ್ಲಿಂದ ಏನಾದರೂ ಬುತ್ತಿ ತೊಗೊಂಡು ಹೋಗ್ತೀವಿ ಊಟ ಮಾಡಲಿಕ್ಕೆ. ಅದೆಲ್ಲರೂ ಕೂಡ ಫ್ಯಾಮಿಲಿ ಎಲ್ಲರೂ ಸೇರಿ ಊಟ ಮಾಡಿಕೊಂಡು ಬರೋದು, ಈ ಥರ ನಮ್ಮ ಕಡೆ ಎಲ್ಲ ಪದ್ಧತಿ ಇದೆ. ಬಟ್ ನಮಗೆ ಈ ಸಾರಿ ಎಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಹೋಗಬೇಕು ಅಂತ ಪ್ಲ್ಯಾನ್ ಇದೆ, ಅದಕ್ಕೋಸ್ಕರ ಈ ಸಾರಿ ಹೋಗೋದು ಬೇಡ ಅಂತಲೇ ನಾವು ಬಿಟ್ಟಿದ್ದು. ಇವತ್ತಿನ ದಿನ ಮನೆಯಲ್ಲೇ ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಆರಾಮಾಗಿ ಮನೆಯಲ್ಲೇ ಇದ್ಕೊಂಡು ಊಟ ಮಾಡ್ಕೊಳ್ಳೋಣ. ಗಡಿಬಿಡಿನಲ್ಲಿ ಎಲ್ಲ ಅಡುಗೆ ತಯಾರಿ ಮಾಡಿಕೊಂಡು ಹೋಗಿ ಬರೋಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ ಅಂತ ಅಂದ್ಕೊಂಡ್ವಿ. ಅದು ಎಲ್ಲರೂ ಕಾಮನ್ನಾಗಿ ಹೋಗ್ತಾರಲ್ವ, ಸೊ ಸ್ಪೆಷಲಾಗಿ ಇನ್ನೊಂದು ಡೇ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಈ ಸಾರಿ ಹೋಗ್ಲಿಕ್ಕಾಗಲಿಲ್ಲ. ನೋಡಬೇಕು, ನೆಕ್ಸ್ಟ್ ವೀಕಲ್ಲಿ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಹೊರಗಡೆ ಹೋಗಲಿಕ್ಕೆ ಅಂತ. ಸೊ ಇವಾಗ ಇದೆಲ್ಲ ಹಣ್ಣು ಎರಿಯೋದಾಯಿತು, ಎಲ್ಲರೂ ಸೇರಿಬಿಟ್ಟು ಈ ರೀತಿ ಜಸ್ಟ್ ಮನೆಯಲ್ಲೇ ನಾವಷ್ಟೇ ಸಿಂಪಲ್ಲಾಗಿ ಅಮ್ಮ ಬಂದರು, ಅಮ್ಮ ನಾವು ಸೇರಿಬಿಟ್ಟು ಹಣ್ಣು ಎರಿದ್ವಿ. ಎಲ್ಲ ದೃಷ್ಟಿನೂ ಕಳೆದೋಗ್ಲಿ ನನ್ನ ಮಕ್ಕಳ ಮೇಲೆ ವರ್ಷ ಪೂರ್ತಿ ಆಗಿರೋದು, ಹಾಗೆ ಆ ದೇವರು ಆಯುರ ಆರೋಗ್ಯ ಆಯಸ್ಸು ಯಶಸ್ಸು ಎಲ್ಲ ನನ್ನ ಮಕ್ಕಳಿಗೆ ಕೊಡಲಿ ಅಂತ ದೇವ್ರ ಹತ್ರ ಕೇಳಿಕೊಂಡು ಅದಾಗಿದ್ದ ನಂತರ ಎಲ್ಲರೂ ಸೇರಿ ಎಳ್ಳು ಬೆಲ್ಲ ಹಂಚ್ಕೊಂಡು ತಿಂದ್ವಿ. ಸೊ ಈ ರೀತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಫೈನಲಾಗಿ ಮಕ್ಕಳು ಕೂಡ ಖುಷಿಯಾಗಿದ್ದಾರೆ, ಅದೆಲ್ಲದನ್ನು ಹಣ್ಣು ಎರೆದಿರೋದು ಆಮೇಲೆ ಎಲ್ಲರೂ ಸೇರಿ ತಿನ್ನಬೇಕು ಅದನ್ನು. ಸೊ ಹಾಗಾಗಿ ಅವರು ತಿಂತಾ ಇದ್ದಾರೆ. ಅದಾಗಿಂದ ನಾವು ಕೂಡ ಎಲ್ಲರೂ ಫ್ಯಾಮಿಲಿನಲ್ಲಿ ಕೂತ್ಕೊಂಡು ಸ್ವಲ್ಪ ತಿಂದು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಈಗಿತ್ತು ನಮ್ಮ ಹಬ್ಬದ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ನೀವೆಲ್ಲ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾವ್ಯಾವ ಕಡೆ ಹೇಗೆಲ್ಲ ಮಾಡ್ತಾರೆ ಅಂತ ನಮಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ. ಬಟ್ ಆಂಧ್ರ ಸ್ಟೈಲಲ್ಲಿ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ, ಅದು ಮಾತ್ರ ತುಂಬ ಯೂನಿಕ್ ಆಗಿರುತ್ತೆ. ಅವ್ರಿಗೆ ಇದು ಸ್ಪೆಷಲ್ ಹಬ್ಬ ಅಂತಲೇ ಹೇಳ್ತಾರೆ. ಬಟ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಸ್ಪೆಷಲ್ ಅಂತ ಹೇಳ್ಬೋದು. ನೋಡಿ ನಮ್ಮ ಸಮೂರಾಣಿ ಹೇಗೆ ರೀಲ್ಸ್ ಮಾಡೋದಕ್ಕೆ ರೆಡಿಯಾಗಿದ್ದಾಳೆ. ಅವಳು ಹಾಗೆ ಪುಟ್ಟದಾಗಿ ಈ ರೀತಿ ಡ್ಯಾನ್ಸ್ ಮಾಡಮ್ಮ ಅಂತ ಹೇಳಿದರೆ ಎಲ್ಲ ಮಾಡ್ತಾಯಿದ್ಲು. ಫುಲ್ಲು ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದು. ಸೊ ಹಾಗಾಗಿ ಮಾಡಮ್ಮ ಅಂತ ಹೇಳ್ತಾಯಿದ್ವಿ. ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮ ಸಮನ್ವಿ, ನಮ್ಮ ಸಾತು ಕೂಡ ಅವನಿಗೆ ಹೇಗೆ ಡ್ರೆಸ್ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಆಲ್ರೆಡಿ ನಮ್ಮ ಬರ್ತಾ ರೆಸಿಪಿಯನ್ನು ನಾನು
ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದು ಇನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಕೂಡ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.